ಡೊನಾಲ್ಡ್ ಟ್ರಂಪ್ನ ಫಿಲಾಸಫಿ ಏನು ಅಂತ ಅಂದರೆ ನೋ ಫ್ರೀ ರೈಡ್ಸ್, ಇಫ್ ವಿ ಆರ್ ಪೇಯಿಂಗ್ ಎ ಟ್ಯಾಕ್ಸ್ ಯು ಶುಡ್ ಪೇ ದ ಟ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಇವೊಂದು ಇಫ್ ಯು ಆರ್ ಫ್ರೆಂಡ್ಲಿ ಕಂಟ್ರಿ ಯು ಶುಡ್ ಪೇ ಎ ಟ್ಯಾಕ್ಸ್ ಅಂತ ಹೇಳ್ತಿದ್ದಾರೆ. ಹಂಗಂತಂದ್ರೆ ನಾನು ನಿಮಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನೀವು ಯಾಕೆ ನಮಗೆ ಟ್ಯಾಕ್ಸ್ ಕಟ್ಟಬಾರ್ದು, ನೀವು ಕೂಡ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಿಮ್ಮ ಹತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. USMCA ಅಂತ ಒಂದು ಅಗ್ರಿಮೆಂಟ್ನ ಇವರು ಕ್ರಿಯೇಟ್ ಮಾಡ್ತಾರೆ. US, ಮೆಕ್ಸಿಕೋ, ಕೆನಡಾ ಈ 3 ಕಂಟ್ರೀಸ್ ಸೇರ್ಕೊಂಡು ಅಗ್ರಿಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. 2020ನಲ್ಲಿ ಈ ಅಗ್ರಿಮೆಂಟ್ನ ಕ್ರಿಯೇಟ್ ಮಾಡ್ತಾರೆ. ಇದರ ಮೋಟೋ ಏನು ಅಂತ ಅಂದರೆ ಯಾವುದೇ ರೀತಿಯಾದ ಟ್ರೇಡಿಂಗ್ ನಡೆಯುವಾಗ ಈ 3 ಕಂಟ್ರೀಸ್ ಮಧ್ಯೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಸ್ ಎಲ್ಲ ಈಸಿಯಾಗಿ ನಡಿಬೇಕು ಅನ್ನೋಕ್ಕೋಸ್ಕರ ಕಮ್ಮಿ ಚಾರ್ಜಸ್ನಲ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನಡಿಬೇಕು, ತುಂಬ ಕಮ್ಮಿ ಟ್ಯಾಕ್ಸಸ್ನಲ್ಲಿ ನಡಿಬೇಕು. ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ ಟ್ಯಾಕ್ಸ್ನೇ ಹಾಕಬಾರ್ದು ಅನ್ನೋಕ್ಕೋಸ್ಕರ ಈ ಅಗ್ರಿಮೆಂಟ್ನ ಒಪ್ಪಂದ ಮಾಡ್ತಾರೆ. ಬಟ್ ಈ ಥರ ಫ್ರೆಂಡ್ಲಿ ಕಂಟ್ರಿ ಆಗಿರ್ತಕ್ಕಂಥ ಮೆಕ್ಸಿಕೋ ಮತ್ತು ಕೆನಡಾಗೇನೆ ಡೊನಾಲ್ಡ್ ಟ್ರಂಪ್ ಎಷ್ಟು ಟ್ಯಾಕ್ಸ್ ಹಾಕಿದ್ದಾರೆ ಅಂತಂದರೆ 25% ಟ್ಯಾಕ್ಸ್ ಹಾಕಿದ್ದಾರೆ. ಹಂಗಂತಂದರೆ ಅರ್ಥ ಮಾಡ್ಕೊಳ್ಳಿ, ಚೈನಾಗೆಲ್ಲ ಇಷ್ಟು ಟ್ಯಾಕ್ಸ್ನ ಹಾಕಿರ್ಬೋದು. ಚೈನಾಗೆ ಬಂದು 145% ಟ್ಯಾಕ್ಸ್ ಹಾಕಿದ್ದಾರೆ. ಈಗ ಚೈನಾದಲ್ಲಿ ಒಂದು ಕಂಪನಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಒಂದು US ಒಳಗಡೆ ಒಂದು ಪ್ರಾಡಕ್ಟ್ ಬರ್ತಿದೆ ಅಂತಂದರೆ ಆ ಪ್ರಾಡಕ್ಟ್ನ ಬೆಲೆ ಒಂದು $100ಗೆ ಮ್ಯಾನುಫ್ಯಾಕ್ಚರ್ ಆಗಿದ್ದರೆ US ಒಳಗಡೆ ಎಂಟ್ರಿ ಆಗಬೇಕು ಅಂತ ಅಂದ್ರೆ ಅದರ ಒಂದು ಬೆಲೆ $245 ಆಗೋಗಿರುತ್ತೆ. ಅಂದರೆ $145 ಬರೀ ಟ್ಯಾಕ್ಸ್ ಆಗೇನೆ ಕಟ್ಟಬೇಕು. ಅಂದರೆ ಪ್ರಾಡಕ್ಟ್ನ ಬೆಲೆನೇ $100, ಅದಕ್ಕೆ ಟ್ಯಾಕ್ಸ್ ಏನೇ $145 ಕಟ್ಟಬೇಕು. ಕಂಪ್ಲೀಟ್ ಆಗಿ ಈ ಡಿಸ್ಟ್ರಿಬ್ಯೂಷನ್ ಚಾರ್ಜ್, ರೋಡ್ ಚಾರ್ಜ್, ರಿಟೇಲ್ ಚಾರ್ಜಸ್ ಈ ಥರ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ದಲೇ ಇಷ್ಟೊಂದು ಡಾಲರ್ ಪ್ರೈಸ್ ಆದರೆ ಅಲ್ಲಿನ ಜನಗಳು ಯಾವ ಥರ ಈ ಪ್ರಾಡಕ್ಟ್ಸ್ನ ಅಫೋರ್ಡಬಲ್ ಆಗಿ ರಿಸೀವ್ ಮಾಡ್ಬೋದು ಅಂತ ಲೆಕ್ಕ ಹಾಕಿ. ಅಮೇರಿಕನಲ್ಲಿ ಕಂಪ್ಲೀಟಾಗಿ ತುಂಬ ಇನ್ಫ್ಲೇಷನ್ ಆಗೋಗುತ್ತೆ ಅಂತ ತುಂಬ ಎಕನಾಮಿಸ್ಟ್ ಹೇಳ್ತಾ ಇದ್ದಾರೆ. ಅಲ್ಲಿನ ಜನಗಳೇನೆ ಇಷ್ಟೊಂದು ಟ್ಯಾಕ್ಸಸ್ನ ಯಾಕೆ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಮೇಲೆ ನೆಗೆಟಿವಿಟಿನ ತೋರಿಸ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತ ಅಂದರೆ ಅಮೇರಿಕನಲ್ಲಿ ಇವಾಗ ಕರೆಂಟ್ ಸ್ಥಿತಿ ಏನು ನಡೀತಾ ಇದೆ, ಡೊನಾಲ್ಡ್ ಟ್ರಂಪ್ ಇಷ್ಟೊಂದು ಟ್ಯಾಕ್ಸಸ್ ಆಗೋಕ್ಕೆ ಏನೇನು ರೀಸನ್, ಜೊತೆಗೆ ಈ ಕಂಪ್ಲೀಟ್ ಸಮ್ಮರಿ ಏನು, ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಆಪರ್ಚುನಿಟಿಯಾಗಿ ನಾವು ಯೂಸ್ ಮಾಡಿಕೊಂಡು ಯಾವ ಥರ ನಮ್ಮ ಮನಿನ ಗ್ರೋ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಈ ವಿಡಿಯೋನಲ್ಲಿ ನಿಮಗೆ 2 ಕಾನ್ಸೆಪ್ಟ್ ಟೀಚ್ ಮಾಡ್ತೀನಿ. ಒಂದು ಆಪರ್ಚುನಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಬಂದ್ಬಿಟ್ಟು ಪ್ರಿಡಿಕ್ಷನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಎಲ್ಲ ಕಡೆ ಡೊನಾಲ್ಡ್ ಟ್ರಂಪ್ಗೆ ಹುಚ್ಚಿಡ್ದೈತೆ ಅಂತ ಮಾತಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಹುಚ್ಚಿಡ್ದಿಲ್ಲ. ಅವರು ಒಂದು ಮಾಸ್ಟರ್ ಪ್ಲಾನ್ ಅಲ್ಲೇ ಇವನ್ನೆಲ್ಲ ಮಾಡ್ತಾ ಇದ್ದಾರೆ. ಎಷ್ಟೊಂದು ಕಂಟ್ರೀಸ್ಗೆ ತುಂಬಾ ಟ್ಯಾಕ್ಸಸ್ನ ಹಾಕ್ತಾ ಇದ್ದಾರೆ. ಮೊದಲಿಗೆ ಈ ಸ್ಟೋರಿ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದ್ರೆ ಜನವರಿ 28 ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ ಅವರ ಕಂಟ್ರಿ ಒಳಗಡೆನೇ ತುಂಬಾ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ ಅವರಿಗೆ ಒಂದು ಏಮ್ ಇದೆ. ಈಗ ನಮ್ಮ ಕಂಟ್ರಿನಲ್ಲಿ ಇರ್ತಕ್ಕಂಥ ಒಂದು ಆಪಲ್ ಕಂಪ್ನಿನೇ ಆಗಲಿ, ಅದು ಹೋಗ್ಬಿಟ್ಟು ಚೈನಾನಲ್ಲಿ ಒಂದು ದೊಡ್ಡ ಕಂಪನಿನ ಸ್ಟಾರ್ಟ್ ಮಾಡಿ ಅಲ್ಲಿಂದ ಒಂದು ಪ್ರಾಡಕ್ಟ್ನ ಬಿಲ್ಡ್ ಮಾಡಿ ನಮ್ಮ ಅಮೆರಿಕ ಒಳಗಡೆ ಬಂದು ಮಾರ್ತಾ ಇದ್ದಾರೆ. ಸೊ ಅದರಿಂದಾಗಿ ನಾನು ನಮ್ಮ ಕಂಟ್ರಿ ಒಳಗಡೆ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋ ಥರ ನಾನು ಮಾಡ್ತೀನಿ. ಯಾಕೆ ಅಂತಂದರೆ ಇಂಪೋರ್ಟ್ ಚಾರ್ಜಸ್ನೆಲ್ಲ ನಾನು ಜಾಸ್ತಿ ಮಾಡಿ ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಅವ್ರು ಹೇಳೋದು ಕೂಡ ಒಂದು ನ್ಯಾಯನೇ ಅಲ್ವಾ. ಈಗ ಅಮೆರಿಕನ್ ಕಂಪ್ನಿ ಬಂದು ಒಂದು ಆಪಲ್ ಕಂಪ್ನಿ, ಅದು ಬಂದು ಚೈನಾ ಮತ್ತು ಇಂಡಿಯಾ ಈ ಥರದೊಂದು ಕಂಟ್ರೀಸ್ನ ಕಡೆ ಬಂದುಬಿಟ್ಟು ಇಲ್ಲಿ ಬಂದು ಎಂಪ್ಲಾಯಿ ಕಾಸ್ಟ್ ತುಂಬ ಕಡಿಮೆ, ರಾ ಮೆಟೀರಿಯಲ್ ಕಾಸ್ಟ್ ಎಲ್ಲ ತುಂಬ ಕಡಿಮೆ ಅಲ್ವಾ. ಅದರಿಂದಾಗಿ ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಹಬ್ಸ್ನೆಲ್ಲ ಸ್ಟಾರ್ಟ್ ಮಾಡಿ ಇಲ್ಲಿಂದ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡಿ ಅಮೆರಿಕ ಒಳಗಡೆನೇ ತಂದು ಮಾರ್ತಾ ಇರುತ್ತೆ. ಅದ್ರ ಬದಲಾಗಿ ಅಮೆರಿಕ ಒಳಗಡೆ ಪ್ರೊಡಕ್ಷನ್ ಮಾಡ್ಬೋದಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಅಮೆರಿಕ ಒಳಗಡೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಅಂತಂದರೆ ಅಲ್ಲಿನ ಎಂಪ್ಲಾಯೀಸ್ ಬಂದು ತುಂಬ ದುಡ್ಡನ್ನ ಕೇಳ್ತಾರೆ. ಇನ್ ಕೇಸ್ ಈ ಪ್ರೊಡಕ್ಷನ್ ಜಾಬ್ಸ್ಗೆಲ್ಲ ತುಂಬ ಜನ ಬರೋದೇ ಇಲ್ಲ, ಯಾಕಂತಂದರೆ ಲೆಸ್ ಪೇನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಬರೋದೇ ಇಲ್ಲ. ಬಟ್ ಅವರು ಡಾಲರ್ಸ್ನಲ್ಲಿ ಪೇ ಮಾಡೋದ್ರಿಂದ ನಮ್ಮ ಇಂಡಿಯಾ ಮತ್ತು ಚೈನಾ ಥರದ ಕಂಟ್ರೀಸ್ಗಳಿಗೆಲ್ಲ ಏನಾಗುತ್ತೆ ಅಂತಂದರೆ ಅವ್ರು ಕೊಡ್ತಕ್ಕಂಥ ದುಡ್ಡು ತುಂಬ ದೊಡ್ಡ ದುಡ್ಡಾಗೇ ಆಗಿರುತ್ತೆ. ಅದರಿಂದಾಗಿ ಇಲ್ಲಿ ವರ್ಕ್ ಮಾಡೋಕ್ಕೆ ಜನಗಳು ರೆಡಿ ಇದ್ದಾರೆ. ಅದರಿಂದಾಗಿ ಪ್ರೊಡಕ್ಷನ್ ಎಲ್ಲ ಈ ಥರ ಔಟ್ಸೈಡಲ್ಲಿ ಅವ್ರು ಮಾಡಿಬಿಟ್ಟು ಅವರ ಕಂಟ್ರೀಸ್ಗೆ ಇಂಪೋರ್ಟ್ ಮಾಡ್ಕೊಂಡು ಅಲ್ಲಿ ಮಾರ್ತಾ ಇರ್ತಾರೆ. ಓಕೆನಾ, ಅವರು ಇದರಿಂದ ಲಾಭನ ಕೂಡ ಮಾಡ್ತಾ ಇದ್ರು. ನಮ್ಮ ಪ್ರೊಡಕ್ಷನ್ನೇ ನಮ್ಮ ಕಂಟ್ರಿನಲ್ಲಿ ಇಲ್ಲ, ಈ ಟ್ರೇಡ್ ವಾರ್ನ ಕ್ರಿಯೇಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಸ್ಟಾರ್ಟ್ ಮಾಡಿದ್ದೇನೆ. ಇದಕ್ಕೆ ಒಂದು ಓಮ್ನ ಬರೆದಿದ್ದು ಯಾವಾಗ ಅಂತ ಅಂದರೆ ಜನವರಿ 20 ಬರೀತಾರೆ. ಬಟ್ ಫೆಬ್ರವರಿ 13 ಅವ್ರು ಕೊಡ್ತಕ್ಕಂಥ ಒಂದು ಇಂಟರ್ವ್ಯೂನಲ್ಲಿ ಏನನ್ನ ಹೇಳ್ತಾರೆ ಅಂತ ಅಂದರೆ ರೆಸಿಪ್ರೋಕಲ್ ಟ್ಯಾಕ್ಸ್ನ ನಾನು ಹಾಕ್ತೀನಿ. ಈಗ ನಮ್ಮ ಒಂದು ಕಂಟ್ರೀಸ್ಗೆ ಯಾರೆಲ್ಲ ಟ್ಯಾಕ್ಸ್ನ ಹಾಕ್ತಾರೋ, ಈಗ ನನ್ನ ಕಂಟ್ರಿನಲ್ಲಿ ನಾನು ಯಾವುದೋ ಒಂದು ಪ್ರಾಡಕ್ಟ್ನ ಬಿಲ್ಡ್ ಮಾಡ್ತೀನಿ, ಅದನ್ನು ಇಂಡಿಯಾಗೆ ನಾನೇನಾರು ಇಂಪೋರ್ಟ್ ಮಾಡಿದ್ರೆ ಅವಾಗ ಇಂಡಿಯನ್ಸ್ ನನಗೆ 60% ಟ್ಯಾಕ್ಸ್ನ ಹಾಕ್ತಿದ್ದಾರೆ. ಹಂಗಂತಂದರೆ ನಾನು ಅವ್ರಿಗೆ ತುಂಬ ಟ್ಯಾಕ್ಸ್ನ ಕಟ್ತಾ ಇದ್ದೀನಿ, ನಾನು ಮಾತ್ರ ಅವ್ರ ಪ್ರಾಡಕ್ಟ್ನ ಯಾಕೆ ನಾನು 10%ಗೆ ನಾನು ಒಳಗಡೆ ತಗೊಳ್ಳಿ, ನಾನು ಕೂಡ ಜಾಸ್ತಿ ಟ್ಯಾಕ್ಸ್ನ ಹಾಕ್ತೀನಿ. ಅಂದರೆ ನನಗೆ ಯಾರು ಟ್ಯಾಕ್ಸ್ನ ಹಾಕ್ತಾರೆ ಅವರಿಗೆಲ್ಲ ನಾನು ಕೂಡ ಟ್ಯಾಕ್ಸ್ ಹಾಕ್ತೀನಿ ಅಂತಕ್ಕಂಥ ಒಂದು ದೊಡ್ಡ ನಿರ್ಧಾರನ ನಮ್ಮ ಅಣ್ಣವರು ಟ್ರಂಪ್ ಅವರು ತಗೊತಾರೆ. ಮಿಕ್ಕಿದ ಕಂಟ್ರೀಸ್ ಎಲ್ಲ ಇದಾವಲ್ಲ, ಅದು ಬಂದು 57 ಕಂಟ್ರೀಸ್ಗೆ ಮಾತ್ರ ರೆಸಿಪ್ರೋಕಲ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ. ಮಿಕ್ಕಿದ ಕಂಟ್ರೀಸ್ಗೆಲ್ಲ 10% ಟ್ಯಾಕ್ಸ್ ಮಾತ್ರ ನೀವು ಕೊಡಿ ಅಂತ ಹೇಳ್ಬಿಟ್ರು. April 2 ಒಂದು ಬಿಗ್ ಅನೌನ್ಸ್ಮೆಂಟ್ನ ಮಾಡ್ತಾರೆ, ಲಿಬರೇಷನ್ ಡೇ ಅಂತ ಅನೌನ್ಸ್ನ ಮಾಡ್ತಾರೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಚೈನಾಗೆ 145% ಟ್ಯಾಕ್ಸ್ನ ಹಾಕ್ತೀನಿ, ಇಂಡಿಯಾಗೆ ಇಷ್ಟು % ಟ್ಯಾಕ್ಸ್ನ ಹಾಕ್ತೀನಿ, ಈ ಕಂಟ್ರಿಗೆ ಇಷ್ಟು % ಟ್ಯಾಕ್ಸ್ ಹಾಕ್ತೀನಿ ಅಂತ ಪರ್ಫೆಕ್ಟ್ ಆಗಿ ಬಿಚ್ಚಿಡ್ತಾರೆ. ಅದನ್ನು ಕೂಡ ಏಪ್ರಿಲ್ ಮಂತ್ ಅಲ್ಲೇನೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಕೂಡ ಹೇಳ್ಬಿಡ್ತಾರೆ. April 6 ಇಂದ ಆಕ್ಷನಬಲ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ಇವರು ಅನೌನ್ಸ್ ಮಾಡ್ಬಿಡ್ತಾರೆ. ಅವಾಗಿಂದ ಏನಾಗುತ್ತೆ ಅಂತಂದ್ರೆ ನಾಳೆನೆ ಟ್ಯಾಕ್ಸಸ್ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಇವತ್ತು ಬಂದ್ಬಿಟ್ಟು $100ಗೆ $100ಗೆ ಒಂದು ಪ್ರಾಡಕ್ಟ್ನ ಖರೀದಿ ಮಾಡ್ತಾರೆ ಅಂತ ಅನ್ಕೊಳ್ಳಿ ಅಮೆರಿಕನ್ ಅವರು. ನಾಳೆನೇನೆ ಆ ಪ್ರಾಡಕ್ಟ್ $245 ಆಗ್ಬಿಟ್ರೆ ಹೆಂಗಿರುತ್ತೆ?
ಚಿಂದಿ ಅಲ್ವಾ? ಈ ಥರನೇ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡ್ತಕ್ಕಂಥದ್ದು. ಓಕೆನಾ, ಇವಾಗ ನಾನು ಇಷ್ಟು ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ದೀನಿ, ನಾಳೆಯಿಂದ ಆ ಪ್ರೈಸ್ಗೆ ನೀವು ತೊಗೊತೀರಾ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಸೊ ಅಮೇರಿಕನ್ಸ್ ಎಲ್ಲ ತುಂಬ ಹೆದರ್ಕೊಂಡು ಅವತ್ತು ನೈಟ್ ಎಲ್ಲ ಹೆವಿ ಶಾಪಿಂಗ್ ಮಾಡ್ತಾರೆ, ಹೋಗಿ ಏನೇನು ಪ್ರಾಡಕ್ಟ್ ಬೇಕೋ ಎಲ್ಲ ಮನೆಗೆ ತಂದ್ಕೊಂಡ್ಬಿಡ್ತಾರೆ. ಇವರು ಡೊನಾಲ್ಡ್ ಟ್ರಂಪ್ ಮೈಂಡಲ್ಲಿ ಇದ್ದಿದ್ದಲ್ಲ ಏನು ಅಂತ ಅಂದರೆ, ಈ ಥರ ನಾವು ಮಾಡಿಬಿಟ್ರೆ ಎಲ್ಲ ಕಂಟ್ರೀಸ್ ಕೂಡ ಎದುರ್ಕೊಂಡ್ಬಿಡ್ತಾರೆ, ಎದುರ್ಕೊಂಡ್ಬಿಟ್ಟು ನಮಗೆ ನಮ್ಮ ಒಂದು ಕಂಟ್ರೀಸ್ನ ಇಂಪೋರ್ಟ್ ಚಾರ್ಜಸ್ನ ಕೂಡ ಕಮ್ಮಿ ಮಾಡಿಬಿಡ್ತಾರೆ ಅಂತ ಅವ್ರು ಅನ್ಕೊಂತಾರೆ. ಫಾರ್ ಎಕ್ಸಾಂಪಲ್, ನಾನೊಂದು ಪ್ರಾಡಕ್ಟ್ನ ತಗೊಂಡೋಗಿ ಇಂಡಿಯಾನಲ್ಲಿ ಮಾರ್ತೀನಿ ಅಂತಂದರೆ ಇಂಡಿಯಾನವರು ಟ್ಯಾಕ್ಸ್ನ ಕಮ್ಮಿ ಮಾಡ್ತಾರೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಅದರ್ ಕಂಟ್ರೀಸ್ನೆಲ್ಲ ಏನು ಮಾಡಿದ್ರು ಅಂತಂದರೆ, ಚೈನಾನವರು ಕೂಡ ಇವ್ರು ಹೆಂಗೆ ಜಾಸ್ತಿ ಮಾಡಿದ್ರು ಅದೇ ಥರನೇ ಚೈನಾನವರು ಕೂಡ ಜಾಸ್ತಿ ಟ್ಯಾಕ್ಸಸ್ನ ಮಾಡ್ತಾ ಹೋದರು. ಅದರಿಂದಾಗಿ ಎಲ್ಲ ಕಂಟ್ರೀಸ್ ಕೂಡ ಇದಕ್ಕೆ ಅಪೋಸಿಷನ್ ಹೇಳಿದ್ರು. ಈವನ್ ಮೆಕ್ಸಿಕೋ, ಕೆನಡಾ ಕೂಡ ಏನೇ ಫ್ರೆಂಡ್ಲಿ ಕಂಟ್ರಿ ಆಗಿದ್ರು ಕೂಡ ಅವರು ಕೂಡ ಅಪೋಸಿಷನ್ಸ್ನ ತೋರಿಸ್ಬಿಟ್ಟು ಇದೆಲ್ಲ ಫೇರ್ ಡಿಸಿಷನ್ಸ್ ಅಲ್ಲ ಅಂತ ಕೂಡ ಹೇಳಿದ್ರು. ಅದಾಗಿದ್ದಕ್ಕೆ ಇವ್ರು ಅನ್ಕೊಂಡಂಗೆ ಆಗಲಿಲ್ವಲ್ಲ, ಅದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು ಅಂತಂದರೆ 90 days ಇದನ್ನು ಪಾಸ್ ಮಾಡ್ತೀನಿ, ಬರೀ ಚೈನಾಗೆ ಮಾತ್ರ 145% ಟ್ಯಾಕ್ಸ್ನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿ ಹೇಳಿದ್ದಾರೆ. ಈ ಥರ ಹೇಳುವಾಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನೇನೆಲ್ಲ ಫ್ಲಕ್ಚುಯೇಷನ್ಸ್ ಆಯಿತು ಅಂತ ಇವಾಗ ನೋಡ್ತಾ ಹೋಗೋಣ. ಸ್ಟಾಕ್ ಮಾರ್ಕೆಟ್ನಲ್ಲಂತೂ ದೊಡ್ಡ ಒಂದು ಸುನಾಮಿನೇ ಆಗೋಯ್ತು. ಹೇಗೆ ಅಂತಂದರೆ, ದೊಡ್ಡ ದೊಡ್ಡ ಕಂಪ್ನೀಸ್ ಆಗಿರ್ತಕ್ಕಂಥ ಆಪಲ್, ಎನ್ವಿಡಿಯಾ, ಗೂಗಲ್ನೇ 15 to 20% ತನಕ ಬಿದ್ದೋಗಿದೆ. ಇನ್ ಕೇಸ್ ಹೇಳಬೇಕು ಅಂತಂದರೆ ನ್ಯಾಸ್ಡಾಕ್ 100 ಕೂಡ ದೊಡ್ಡದಾಗಿ, ನ್ಯಾಸ್ಡಾಕ್ 100 ಅಂದರೆ ಈ ಸೆನ್ಸೆಕ್ಸ್ ನಿಫ್ಟಿ 50 ಥರ ಅಮೆರಿಕನಲ್ಲಿ, ಅದರದ್ದು ಕೂಡ ಗ್ರೇಟೆಸ್ಟ್ ಫಾಲ್ ಆಯಿತು. ಅದಾದಮೇಲೆ 90 days ಫ್ರೀ ಅಂತ ಹೇಳಿದ್ರಲ್ಲ, ಅದಾದಮೇಲೆ ನ್ಯಾಸ್ಡಾಕ್ 100 ಬಂದುಬಿಟ್ಟು 12% ರೈಸ್ ಆಯಿತು. ಇದು ಬಂದು ಇನ್ಸೇನ್. 12% ಅಂದರೆ ಲೆಕ್ಕ ಹಾಕಿ, ಈ FD ಮತ್ತು RDಗಳನ್ನೇ 7 to 8% ಅಷ್ಟೇ ಕೊಡೋದು. ಒಂದೇ ದಿನದಲ್ಲಿ 12% ಇನ್ಕ್ರೀಸ್ ಆಗಿದೆ ನ್ಯಾಸ್ಡಾಕ್ 100. ಈ ಥರ ಬಂದುಬಿಟ್ಟು ಸ್ಟಾಕ್ ಮಾರ್ಕೆಟ್ ಹೆವಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ. 20% ಕಮ್ಮಿಯಾಗಿ ಮತ್ತೆ 12% ಮೇಲೆ ಹೋಗಿದೆ. ಈ ಥರ ಹೆವಿ ಫ್ಲಕ್ಚುಯೇಷನ್ಸ್ ಇದೆ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಹೇಗೆ ದುಡ್ಡು ಮಾಡೋದು ಅನ್ನೋದನ್ನ ಇವಾಗ ಕ್ಲಿಯರ್ ಆಗಿ ನಾವು ಮಾತಾಡ್ತಾ ಹೋಗೋಣ. 2 ಟೈಪ್ ಆಫ್ ಇನ್ವೆಸ್ಟ್ಮೆಂಟ್ನ ನಿಮ್ಮ ಹತ್ರ ಟೀಚ್ ಮಾಡ್ತಾ ಹೋಗ್ತೀನಿ. ಮೊದಲನೇದು ಏನು ಅಂತ ಅಂದರೆ ಪ್ರಿಡಿಕ್ಷನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಏನು ಅಂತ ಅಂದರೆ, ಈಗ ಒಂದು ಚಿಕ್ಕ ಕಂಪನೀಸ್, ಯಾವುದೋ ಒಂದು ಕಂಪನಿಯ ಲೈಫ್ ಸೈಕಲ್ನ ನೀವು ತೊಗೊಂಡ್ರೆ ಸ್ಮಾಲ್ ಕ್ಯಾಪ್ ಆಗಿರುತ್ತೆ, ಮಿಡ್ ಕ್ಯಾಪ್ ಆಗುತ್ತೆ, ಅದಾದಮೇಲೆ ಲಾರ್ಜ್ ಕ್ಯಾಪ್ ಆಗುತ್ತೆ, ಅದಾದಮೇಲೆ ಮೆಗಾ ಕ್ಯಾಪ್ ಕಂಪನಿಯಾಗಿ ಕನ್ವರ್ಟ್ ಆಗುತ್ತೆ. ಈ ಜರ್ನಿ ಎಲ್ಲ ಕಂಪನಿಗೂ ಕಾನ್ಸ್ಟೆಂಟೇ. ಫಾರ್ ಎಕ್ಸಾಂಪಲ್, ಅಮೆಝಾನ್ನ ಒಂದು ಎಕ್ಸಾಂಪಲ್ ಆಗಿ ನೀವು ತೊಗೊಂಡ್ರೆ, ಸ್ಟಾರ್ಟಿಂಗ್ ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಒಂದು 10 ವರ್ಷದ ಹಿಂದೆ ಒಳಗಡೆ ಬಂತು. ಅದು ಬಂದು $0.24 ಪರ್ ಶೇರ್ಗೆ ಅದು ಒಳಗಡೆ ಬಂತು. ಹಂಗಂತಂದರೆ $20 ಒಂದು ಸ್ಟಾಕ್ನ ಬೆಲೆ. $20 ಒಂದು ಸ್ಟಾಕ್ನ ನಾವು ತೊಗೊಂಡಿದ್ರೆ ಇವಾಗ ಅದರ ಬೆಲೆ ಎಷ್ಟು ಅಂತಂದರೆ $2,300. ಅಷ್ಟು ಡಾಲರ್ಗೆ ಅದು ಟ್ರೇಡ್ ಆಗ್ತಾ ಇದೆ. ಈಗ ಒಂದು ಲಾಸ್ಟ್ ಇಯರ್ 2022ನಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಯಿತು, ಅಂದರೆ 1:20 ಆಗಿ ಸ್ಟಾಕ್ ಸ್ಪ್ಲಿಟಿಂಗ್ ನಡೀತು. ಅದರಿಂದಾಗಿ ಇವಾಗಿನ ಬೆಲೆ ಬಂದು $184 ಇದೆ. ಹಾಗಂತಂದರೆ ಲೆಕ್ಕ ಹಾಕಿ ನಾವೇನಾದರೂ $0.24 ಇದ್ದಾಗ ಒಂದು 200 ಸ್ಟಾಕ್ನ ನಾವು ತಗೊಂಡು ಇವಾಗ ಇಟ್ಕೊಂಡಿದ್ರೆ ಇವಾಗ ಅದರ ಬೆಲೆ ಆಲ್ಮೋಸ್ಟ್ 4 crores 80 lakhs ಆಗಿರ್ತಿತ್ತು. ಇದು ಒಂದು ಪ್ರಿಡಿಕ್ಷನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಒಳ್ಳೆ ಕಂಪನಿನ ಐಡೆಂಟಿಫೈ ಮಾಡಿ ತುಂಬ ಕಮ್ಮಿ ಪ್ರೈಸ್ಗೆ ಅದು ಟ್ರೇಡ್ ಆಗ್ತಿರುವಾಗ ಅದನ್ನು ತೊಗೊಂಡ್ಬಿಟ್ಟು ಬಲ್ಕಾಗಿ ತೊಗೊಂಡು ಹೋಲ್ಡ್ ಮಾಡಿಬಿಟ್ಟು ಒಂದು 10 ವರ್ಷ 15 ವರ್ಷ ಬಿಟ್ಟು ನಾವು ಅದನ್ನು ಸೆಲ್ ಮಾಡ್ತೀವಿ ಅಂದರೆ ಇದು ಒಂದು ಪ್ರಿಡಿಕ್ಷನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಎಷ್ಟೊಂದು ಇನ್ವೆಸ್ಟರ್ಸ್ ಇದನ್ನು ಕೂಡ ಮಾಡ್ತಾ ಇರ್ತಾರೆ. ಬಟ್ ಇದು ತುಂಬಾ ಡಿಫಿಕಲ್ಟು ಒಂದು, ಯಾಕಂತಂದರೆ ಯಾವ ಕಂಪನಿ ಗ್ರೋ ಆಗುತ್ತೆ, ಯಾವ ಕಂಪನಿ ಗ್ರೋ ಆಗಲ್ಲ ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ಅದರಿಂದಾಗಿ ಇದು ಒಂದು ತುಂಬಾ ಒಂದು ಡಿಫಿಕಲ್ಟು. ಬಟ್ ಇನ್ನೊಂದೇನು ಅಂತಂದರೆ ಆಪರ್ಚುನಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಆಪರ್ಚುನಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂತಂದರೆ, ಒಂದು ಕಂಪನಿನ ಸ್ಟಾಕ್ನ ಪ್ರೈಸ್ ಬಿದ್ದೋದಾಗ ಅವ ಡಿಪ್ನಲ್ಲಿ ನಾವು ತೊಗೊಂಡ್ಬಿಟ್ಟು ಅದು ಫ್ಯೂಚರ್ನಲ್ಲಿ ಗ್ರೋ ಆದಾಗ ಸೆಲ್ ಮಾಡ್ತೀನಿ. ಇದೇನೇ ಕಾನ್ಸೆಪ್ಟ್ ಆಪರ್ಚುನಿಟಿ ಬೇಸ್ಡ್. ಈ ಬೀಳೋದಲ್ಲ ಯಾಕೆ ಬೀಳುತ್ತೆ ಹೇಳಿ? ಈಗ ಒಂದು US ಇವಾಗಿನ ಕೇಸ್ನ ನೀವು ತಗೊಳ್ಳಿ, US ಬಂದು ವಾಲಟಾಲಿಟಿ ಜಾಸ್ತಿ ಇದೆ, ತುಂಬ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ತುಂಬ ಇದೆ. ಇಂಥ ಟೈಮ್ನಲ್ಲಿ ಫುಲ್ ಡೌನ್ ಆಗಿದ ತಕ್ಷಣವೇ ಆಪಲ್, ಎನ್ವಿಡಿಯಾ ಈ ಥರ ದೊಡ್ಡ ದೊಡ್ಡ ಕಂಪನೀಸ್ನ ಸ್ಟಾಕು ತುಂಬ ಕಮ್ಮಿ ಆಗೋದಾಗ ನಾವು ತೊಗೊಂಡ್ಬಿಟ್ರೆ ಅದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. ಅದು ಹೆಂಗಿದ್ರೂ ದೊಡ್ಡ ಕಂಪನಿನೇ ಅಲ್ವಾ, ಅದು ಹೆಂಗಿದ್ರೂ ಗ್ರೋ ಆಗಲೇಬೇಕು. ಯಾಕಂತಂದರೆ ಯಾವುದೋ ಒಂದು ವೇನ ಫೈಂಡ್ ಔಟ್ ಮಾಡೇ ಮಾಡ್ತಾರೆ. ಈಗ ಯೂಸರ್ಸ್ ಎಲ್ಲ ಇದ್ದಾರಲ್ಲ, ಈ ಥರ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಹೆದರಿ ಇರುವಾಗ, ತುಂಬ ಜನ ಪಾರ್ಟಿಸಿಪೆಂಟ್ಸ್ ಇಲ್ದಲೇ ಇರುವಾಗ ನಾವು ಇನ್ವೆಸ್ಟ್ಮೆಂಟ್ನ ಮಾಡಿ ನಾವು ಸರಿಯಾಗಿ ದುಡ್ಡು ಮಾಡ್ಬೋದು. ಓಕೆನಾ? ತುಂಬ ಜಾಸ್ತಿ ದುಡ್ಡನ್ನ ತುಂಬ ಜನ ಹೆದರುವಾಗ ನಾವು ಹಾಕಬೇಕು. ಆವಾಗ ಫ್ಯೂಚರ್ನಲ್ಲಿ ಗ್ರೋ ಆಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಓಕೆನಾ? ಈಗ ಆಪಲ್ದೆಲ್ಲ ಬಂದುಬಿಟ್ಟು ಒಂದು $100 ಬಂತು ಅಂತ ಅಂದ್ಕೊಳ್ಳಿ. ಆಗಿನ ಟೈಮಲ್ಲಿ ನಾವು ತೊಗೊಂಡ್ರೆ ಒಂದು $250 ಆದಾಗ ನಾವು ಮಾರ್ತೀವಿ ಅಂತ ಅಂದ್ಕೊಳ್ಳಿ. ಆವಾಗ ನಮಗೆ ಒಂದು ಒಳ್ಳೆ ಲಾಭ ಸಿಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇದು ಬಂದು ಆಪರ್ಚುನಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಇದು ಬಂದು ತುಂಬಾ ಈಸಿ. ಯಾವಾಗ ಈಗ ಟಾಟಾ ಮೋಟರ್ಸೇ ಒಂದು ಆಪರ್ಚುನಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ನೇ ನಾವು ಮಾಡ್ಬೋದು. ಟಾಟಾ ಮೋಟರ್ಸ್ ಕೂಡ ಒಂದು ಒಳ್ಳೆ ಡಿಪ್ನಲ್ಲಿದೆ. $550 ಅದು IPO ಒಳಗಡೆ ಬಂತು ಇಶ್ಯೂ ಪ್ರೈಸ್ ಆಗಿ. ಬಟ್ ಇವಾಗ ಅದು ಟ್ರೇಡ್ ಆಗ್ತಿರೋದು ಎಷ್ಟು ಪ್ರೈಸ್ಗೆ ಅಂತ ನೋಡಿದ್ರೆ ಬರೀ $600 ಅದು ಟ್ರೇಡ್ ಆಗ್ತಾ ಇದೆ. ಹಂಗಂತಂದರೆ ಅದರ ಪೊಟೆನ್ಷಿಯಲ್ ತುಂಬ ಹ್ಯೂಜ್ ಇದೆ. ಅದಿಲ್ದಂಗೆ ದೊಡ್ಡ ಕಂಪನಿ, ಮೇ ಬಿ ಡೆಪ್ಟ್ ಎಲ್ಲ ಇದೆ, ಅದೆಲ್ಲ ಬೇರೆ ಬೇರೆ ಸಿನಾರಿಯೋಸು. ಬಟ್ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಅದನ್ನೇ ಆಪರ್ಚುನಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟೊಂದು ಟೈಮ್ನಲ್ಲಿ ಪ್ರಿಡಿಕ್ಷನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಫೇಲ್ಯೂರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಈ ಆಪರ್ಚುನಿಟಿ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಸ್ವಲ್ಪ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರೇ ಸಾಕು. ನಾವು ಒಂದು ಒಳ್ಳೆ ಫಂಡಮೆಂಟಲಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಂಪನೀಸ್ ಬಿದ್ದಾಗ ತೊಗೊಂಡು ಬೆಳೆದಾಗ ನಾವು ಮಾರ್ಬೋದು. ಓಕೆನಾ?
ಈ ವಿಡಿಯೋ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ, ಹೆಲ್ಪ್ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ನೀವು ಇನ್ ಕೇಸ್ ಏನಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ A to Z ತಿಳ್ಕೊಬೇಕು ಅಂತ ಅನ್ಕೊಂತೀರ ಅಂತಂದರೆ ಈ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ನೋಡಿ, ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ. ಕಾರ್ತಿಕ್.